ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಸಚಿವ ಆರ್ ವಿ ತಿಮ್ಮಾಪುರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಾಂಗ್ರೆಸ್ನಲ್ಲಿ ಲೆಟರ್ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆ. ಅಂದರೆ ಹೊಸ ಶಾಸಕರು ಪತ್ರ ಬರೆದು ನಮಗೆ ಸಚಿವರನ್ನಾಗಿ ಮಾಡಿ ಅನ್ನುವಂಥ ಬೇಡಿಕೆ ಇಟ್ಟರೆ, ಈಗ MLCಗಳು ಕೂಡ ಅದೇ ರೀತಿಯಾಗಿ ಪತ್ರವನ್ನು ಬರೆದಿರೋದು ಬಹಿರಂಗ ಆಗಿದೆ. ಇದು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಕೇಳ್ತಕ್ಕಂಥದ್ದು ಎಲ್ಲ ಪಕ್ಷಗಳು ಕೇಳಿದ್ದಾರೆ, ನಾಟ್ ಓನ್ಲಿ ಕಾಂಗ್ರೆಸ್. ಎಲ್ಲ ಪಕ್ಷದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಅದ್ರಂಗೆ ನಮ್ಮಲ್ಲೇನು ಕೇಳಿದ್ದಾರೆ, ಯಾರು ಮಂತ್ರಿ ಆಗಬಾರ್ದು ಅಂತ ಇದ್ದೇನೆ ಕೇಳಿದ್ದಾರೆ. ಏನು ತಪ್ಪಿದೆ ಅದರಲ್ಲಿ? ಇದೇ ವಿಚಾರನ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ವಿ, ಹಾಸ್ಯಾಸ್ಪದಕವಾಗಿ ಟೀಕೆ ಮಾಡ್ತಿರ್ತಕ್ಕಂಥದ್ದು. ಅಂದರೆ ಈ ಆಡಳಿತ ಪಕ್ಷದಲ್ಲಿರುವಂಥ ಎಲ್ಲ ಶಾಸಕರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ ಕೊಟ್ಬಿಡ್ಲಿ ಅನ್ನುವಂಥ ರೀತಿಯಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಅವ್ರೇನು ಮಾಡಿದ್ದಾರೆ? ಅವ್ರೇನು ಮಾಡಿದ್ರು ಅದನ್ನೇ ನಾವು ಮಾಡ್ತಾಯಿದ್ವಿ. ಏನು ಅವ್ರಂಗೆ ನಾವು ಅವ್ರು ಬಿಟ್ಟು ಏನಾರ ಮಾಡ್ತಾಯಿದ್ವಿ. ಅವರು ಮಂತ್ರಿಮಂಡಲ ರಚಿಸಿದ್ರು, ಅವರು ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ, ನಾವು ಮಾಡಿದ್ವಿ. ಏನು ವ್ಯತ್ಯಾಸ? ಅವ್ರು ಮಾತಾಡಲಿಕ್ಕೆ ಏನಿದೆ? ಸುಮ್ಮನೆ ರಾಜಕೀಯವಾಗಿ ಮಾತಾಡ್ತಾರೆ. ದಲಿತ CM ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಒಂದೊಮ್ಮೆ CM ಬದಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ ದಲಿತರನ್ನ CM ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹದೇವಪ್ಪನವರು ಕೂಡ ಧ್ವನಿ ಎತ್ತಿದ್ದಾರೆ. ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ KN ರಾಜಣ್ಣ ಅವರು ಹೇಳಿದ್ದಾರೆ. ತಮ್ಮ ಅಭಿಪ್ರಾಯ ಏನು? ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇದು ಪಾರ್ಟಿ ಡಿಸಿಷನ್, CLPಯಲ್ಲಿ ಆಗ್ತಕ್ಕಂಥದ್ದು. ನಾನೇ ಏನಾದರೂ ಡಿಸಿಷನ್ ತೊಗೊಳ್ಳೋಮಿದ್ರೆ ನಾನು ಹೇಳಿಬಿಡ್ತಿದ್ದೆ. ಹಾಗಲ್ಲ ಸರ್, ಅಂದರೆ ದಲಿತ CM ವಿಚಾರಕ್ಕೆ ಸಂಬಂಧಪಟ್ಟಂತೆ, ದಲಿತರು CM ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಏನು? ದಲಿತರನ್ನ CM ಮಾಡಬೇಕು. ದಲಿತ CM ಆಗೋನು CLPಯಲ್ಲಿ ಲೀಡರಾಗಿ ಹೊರಹೊಮ್ಮಬೇಕು. ಹೈಕಮಾಂಡ್ ಅವ್ರ ಹೆಸರು ಹೇಳಬೇಕು. ಇವೆಲ್ಲವೂ ಪ್ರಕ್ರಿಯೆ ಇರೋದ್ರಿಂದ ನೀ CM ಅಂತ ಕೇಳ್ಕೊತ ಅಡ್ಡಾಡೋಕ್ಕಾಗೋದಿಲ್ಲ. ದಟ್ಸ್ ನಾಟ್ ಕರೆಕ್ಟ್. ಆ ಪ್ರಕ್ರಿಯೆ ಸಂವಿಧಾನದಡಿ ಏನಿದೆ ಆ ಪ್ರಕಾರ ಆಗಬೇಕಾಗತ್ತೆ ವಿನಃ ನಾನು ಮಾಡ್ತೀನಿ, ನೀ ಆಗ್ತೀನಿ, ಇನ್ನೊಂದು ಜಾತಿ ಆಗಬೇಕು, ಆ ಜಾತಿ ಆಗಬೇಕು ಅನ್ನೋದು ಆಗೋದಿಲ್ಲ. ಅದಕ್ಕಾದ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಗೆದ್ದು ಆಗ್ಬೋದಲ್ಲ. ಯಾಕೆ ಮಾಯಾವತಿ ಆಗಿಲ್ಲ, ಸುಶೀಲ್ ಕುಮಾರ್ ಶಿಂದೆ ಅವರಾಗಿಲ್ಲ? ನಮ್ಮ ಕಾಂಗ್ರೆಸ್ಸಲ್ಲಿ ಸುಶೀಲ್ ಕುಮಾರ್ ಶಿಂದೆ ಅವರು ಆಗಿದ್ದಾರಲ್ಲ. ಹಾಗೆ CLPಯಲ್ಲಿ ಆಯ್ಕೆ ಆದರೆ ಅವರು ಮುಖ್ಯಮಂತ್ರಿ ಆಗ್ಬೋದು. ಸರಿ, ಮಹದೇವಪ್ಪನವರು ಈ ವಿಚಾರ ಪ್ರಸ್ತಾಪ ಮಾಡಿದ ಹಂತದಲ್ಲಿ DK ಶಿವಕುಮಾರ್ ಅವರು ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗೆ ಅವರು ಮಹದೇವಪ್ಪನವರು ನ್ಯಾಷನಲ್ ಲೀಡರ್ ಅಂತ ಹೇಳಿ ಕೈ ಮುಗಿದು ವ್ಯಂಗ್ಯ ಮಾಡಿದರು. ಇದನ್ನು ಹೇಗೆ ನೋಡ್ತಿರ್ತಾವು? ನನಗೆ ಗೊತ್ತಿಲ್ಲ, ನೋಡ್ತೀನಿ, ನಿಂದು ನೋಡಿ ಹೇಳ್ತೀನಿ. ಇದಿಷ್ಟು ಸಚಿವ ಆರ್ ವಿ ತಿಮ್ಮಾಪುರ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಸಚಿವ ಆರ್ ವಿ ತಿಮ್ಮಾಪುರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಾಂಗ್ರೆಸ್ನಲ್ಲಿ ಲೆಟರ್ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆ. ಅಂದರೆ ಹೊಸ ಶಾಸಕರು ಪತ್ರ ಬರೆದು ನಮಗೆ ಸಚಿವರನ್ನಾಗಿ ಮಾಡಿ ಅನ್ನುವಂಥ ಬೇಡಿಕೆ ಇಟ್ಟರೆ, ಈಗ MLCಗಳು ಕೂಡ ಅದೇ ರೀತಿಯಾಗಿ ಪತ್ರವನ್ನು ಬರೆದಿರೋದು ಬಹಿರಂಗ ಆಗಿದೆ. ಇದು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಕೇಳ್ತಕ್ಕಂಥದ್ದು ಎಲ್ಲ ಪಕ್ಷಗಳು ಕೇಳಿದ್ದಾರೆ, ನಾಟ್ ಓನ್ಲಿ ಕಾಂಗ್ರೆಸ್. ಎಲ್ಲ ಪಕ್ಷದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಅದ್ರಂಗೆ ನಮ್ಮಲ್ಲೇನು ಕೇಳಿದ್ದಾರೆ, ಯಾರು ಮಂತ್ರಿ ಆಗಬಾರ್ದು ಅಂತ ಇದ್ದೇನೆ ಕೇಳಿದ್ದಾರೆ. ಏನು ತಪ್ಪಿದೆ ಅದರಲ್ಲಿ? ಇದೇ ವಿಚಾರನ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ವಿ, ಹಾಸ್ಯಾಸ್ಪದಕವಾಗಿ ಟೀಕೆ ಮಾಡ್ತಿರ್ತಕ್ಕಂಥದ್ದು. ಅಂದರೆ ಈ ಆಡಳಿತ ಪಕ್ಷದಲ್ಲಿರುವಂಥ ಎಲ್ಲ ಶಾಸಕರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ ಕೊಟ್ಬಿಡ್ಲಿ ಅನ್ನುವಂಥ ರೀತಿಯಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಅವ್ರೇನು ಮಾಡಿದ್ದಾರೆ? ಅವ್ರೇನು ಮಾಡಿದ್ರು ಅದನ್ನೇ ನಾವು ಮಾಡ್ತಾಯಿದ್ವಿ. ಏನು ಅವ್ರಂಗೆ ನಾವು ಅವ್ರು ಬಿಟ್ಟು ಏನಾರ ಮಾಡ್ತಾಯಿದ್ವಿ. ಅವರು ಮಂತ್ರಿಮಂಡಲ ರಚಿಸಿದ್ರು, ಅವರು ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ, ನಾವು ಮಾಡಿದ್ವಿ. ಏನು ವ್ಯತ್ಯಾಸ? ಅವ್ರು ಮಾತಾಡಲಿಕ್ಕೆ ಏನಿದೆ? ಸುಮ್ಮನೆ ರಾಜಕೀಯವಾಗಿ ಮಾತಾಡ್ತಾರೆ. ದಲಿತ CM ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಒಂದೊಮ್ಮೆ CM ಬದಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ ದಲಿತರನ್ನ CM ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹದೇವಪ್ಪನವರು ಕೂಡ ಧ್ವನಿ ಎತ್ತಿದ್ದಾರೆ. ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ KN ರಾಜಣ್ಣ ಅವರು ಹೇಳಿದ್ದಾರೆ. ತಮ್ಮ ಅಭಿಪ್ರಾಯ ಏನು? ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇದು ಪಾರ್ಟಿ ಡಿಸಿಷನ್, CLPಯಲ್ಲಿ ಆಗ್ತಕ್ಕಂಥದ್ದು. ನಾನೇ ಏನಾದರೂ ಡಿಸಿಷನ್ ತೊಗೊಳ್ಳೋಮಿದ್ರೆ ನಾನು ಹೇಳಿಬಿಡ್ತಿದ್ದೆ. ಹಾಗಲ್ಲ ಸರ್, ಅಂದರೆ ದಲಿತ CM ವಿಚಾರಕ್ಕೆ ಸಂಬಂಧಪಟ್ಟಂತೆ, ದಲಿತರು CM ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಏನು? ದಲಿತರನ್ನ CM ಮಾಡಬೇಕು. ದಲಿತ CM ಆಗೋನು CLPಯಲ್ಲಿ ಲೀಡರಾಗಿ ಹೊರಹೊಮ್ಮಬೇಕು. ಹೈಕಮಾಂಡ್ ಅವ್ರ ಹೆಸರು ಹೇಳಬೇಕು. ಇವೆಲ್ಲವೂ ಪ್ರಕ್ರಿಯೆ ಇರೋದ್ರಿಂದ ನೀ CM ಅಂತ ಕೇಳ್ಕೊತ ಅಡ್ಡಾಡೋಕ್ಕಾಗೋದಿಲ್ಲ. ದಟ್ಸ್ ನಾಟ್ ಕರೆಕ್ಟ್. ಆ ಪ್ರಕ್ರಿಯೆ ಸಂವಿಧಾನದಡಿ ಏನಿದೆ ಆ ಪ್ರಕಾರ ಆಗಬೇಕಾಗತ್ತೆ ವಿನಃ ನಾನು ಮಾಡ್ತೀನಿ, ನೀ ಆಗ್ತೀನಿ, ಇನ್ನೊಂದು ಜಾತಿ ಆಗಬೇಕು, ಆ ಜಾತಿ ಆಗಬೇಕು ಅನ್ನೋದು ಆಗೋದಿಲ್ಲ. ಅದಕ್ಕಾದ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಗೆದ್ದು ಆಗ್ಬೋದಲ್ಲ. ಯಾಕೆ ಮಾಯಾವತಿ ಆಗಿಲ್ಲ, ಸುಶೀಲ್ ಕುಮಾರ್ ಶಿಂದೆ ಅವರಾಗಿಲ್ಲ? ನಮ್ಮ ಕಾಂಗ್ರೆಸ್ಸಲ್ಲಿ ಸುಶೀಲ್ ಕುಮಾರ್ ಶಿಂದೆ ಅವರು ಆಗಿದ್ದಾರಲ್ಲ. ಹಾಗೆ CLPಯಲ್ಲಿ ಆಯ್ಕೆ ಆದರೆ ಅವರು ಮುಖ್ಯಮಂತ್ರಿ ಆಗ್ಬೋದು. ಸರಿ, ಮಹದೇವಪ್ಪನವರು ಈ ವಿಚಾರ ಪ್ರಸ್ತಾಪ ಮಾಡಿದ ಹಂತದಲ್ಲಿ DK ಶಿವಕುಮಾರ್ ಅವರು ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗೆ ಅವರು ಮಹದೇವಪ್ಪನವರು ನ್ಯಾಷನಲ್ ಲೀಡರ್ ಅಂತ ಹೇಳಿ ಕೈ ಮುಗಿದು ವ್ಯಂಗ್ಯ ಮಾಡಿದರು. ಇದನ್ನು ಹೇಗೆ ನೋಡ್ತಿರ್ತಾವು? ನನಗೆ ಗೊತ್ತಿಲ್ಲ, ನೋಡ್ತೀನಿ, ನಿಂದು ನೋಡಿ ಹೇಳ್ತೀನಿ. ಇದಿಷ್ಟು ಸಚಿವ ಆರ್ ವಿ ತಿಮ್ಮಾಪುರ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.